ರೀ ಮಜ್ಜಿಗೆ ತಗೋ. ಮಜ್ಜಿಗೆ ಇಡ, ಯಾರಿಗೆ ಬೇಕು? ಏನ್ರಿ ಆಯ್ತು ನಿಮ್ಗೆ? ಅಲ್ಲ, ಈ ಮನೆಯವ್ರಿಗೆ ಸುಮ್ಮನೆ ಇರೋದಕ್ಕೆ ಬರೋದೇ ಇಲ್ವಾ? ಖರ್ಚು ಮಾಡೋದಕ್ಕೆ ಏನಾದ್ರು ಒಂದು ಹುಡುಕ್ತಾನೆ ಇರ್ತಾರೆ. ಅಂಥದ್ದು ಏನಾಯ್ತು ಈಗ? ಇನ್ನೇನೇ ಆಗಬೇಕು. ಈಗ ತಾನೇ ಜಾನ್ವಿ ಮದುವೆ ಆಗಿದೆ, ಈಗಲೇ ಭಾವನ ಮದುವೆ ವಿಷಯ ಬೇಕಾಗಿತ್ತಾ? ಈ ಜಾನ್ವಿ ಗಂಡ ಮದುವೆ ಖರ್ಚನ್ನ ಎಲ್ಲ ಅವನೇ ಹಾಕೊಂಡು ಮಾಡ್ಕೊಂಡ. ಈಗ ಭಾವನೆಗೂ ಅಂಥವನ್ನೇ ಸಿಗಬೇಕಲ್ಲ, ಎಲ್ಲ ಖರ್ಚು ನನ್ನ ತಲೆ ಮೇಲೆ ಬೀಳುತ್ತೆ. ರೀ, ಮನೇಲಿ ಎಲ್ಲರೂ ಸಂತೋಷದ ವಿಷಯ ಮಾತಾಡ್ತಿರುವಾಗ ನಿಮ್ದೇನ್ರಿ ಅಪಶಕುನ? ಏನು ಸಂತೋಷದ ವಿಷಯನೇ? ನಾನು ಈಗ ತಾನೇ ಲೋನ್ ಅಪ್ಲೈ ಮಾಡಿದ್ದೀನಿ, ಸೈಟು ರಿಜಿಸ್ಟರ್ ಮಾಡ್ಕೋಬೇಕು, ಮನೆ ಕಟ್ಟಬೇಕು. ಮನೆ ಕಟ್ಟಲಾ ಇಲ್ಲ ಈ ಮದುವೆಗೆ ಶೇರ್ ಕೊಡ್ಲಾ? ನನ್ನ ಲೆಕ್ಕ ತಪ್ಪೋಗುತ್ತೆ ಅಷ್ಟೇ. ಏನು ನೋಡ್ತಿದ್ಯಾ ಬಿದ್ಕ? ಯಾವಾಗ ನೋಡಿದ್ರು ದುಡ್ಡು ದುಡ್ಡು ಅಂತ ಆಡೋ ನಿಮ್ಮಂಥವ್ರಿಗೆ ಏನು ಹೇಳಿ ಏನು ಪ್ರಯೋಜನ? ಬೇಬಿ, ಅಮ್ಮ ಹೇಳಿದ್ದು ಇಷ್ಟು ಕರೆಕ್ಟ್ ಅಲ್ವಾ? ಭಾವನಕ್ಕಂಗೆ ಒಂದು ಮದುವೆ ಅಂತ ಆಗ್ಬಿಟ್ರೆ ಅವಳ ಲೈಫು ಸೆಟ್ಲ್ ಆಗ್ಬಿಡುತ್ತೆ. ಹರಿ, ನಾನು ನಿನಗೆ ಈ ವಿಷಯನೇ ಅವತ್ತಿಂದನೂ ಹೇಳ್ತಿರೋದು. ಅವ್ರಿಗೂ ಒಂದು ಮದುವೆ ಆಗಿ ಅವ್ರದ್ದೇ ಸಂಸಾರ ಅಂದರೆ ಚೆನ್ನಾಗಿರುತ್ತೆ. ಬಟ್ ಈ ಜಾತಕ ನಕ್ಷತ್ರ ಅಂತ ಮತ್ತೆ ಇಶ್ಯೂ ಆಗಿದ್ರೆ ಸಾಕು. ಬಾ ಕೂತ್ಕೊ. ನೀನು ಹೇಳ್ತಾ ಇರೋದು ಪರ್ಫೆಕ್ಟ್ ಆಗಿದೆ. ಆದರೆ ಪಾಪ ನಮ್ಮ ಅಕ್ಕ ಮೊದಲೆಲ್ಲ ಮದುವೆ ಆಗ್ತಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋಳು. ಆಮೇಲೆ ಮದುವೆ ಸೆಟ್ ಆಯಿತು, ಆದರೆ ಆ ಹುಡುಗನೇ ತೀರ್ಕೊಂಡ್ಬಿಟ್ರು. ಅವ್ರ ಮನೆ ಮಗು ಇವಳದೆ ಮಗು ಅಂತ ಈ ಮನೆಗೆ ಬಂತು. ಮತ್ತೆ ಅವ್ರ ಮನೆಯವರು ಆ ಮಗುನ ಕರ್ಕೊಂಡು ಹೋಗ್ಬಿಟ್ರು. ಈಗ ಮಗು ಎಲ್ಲ ಸಿಕ್ಕಿ ತುಂಬ ಖುಷಿಯಾಗಿದ್ದಾಳೆ ನಮ್ಮಕ್ಕ. ಆದರೆ ನಾವು ಮತ್ತೆ ಮತ್ತೆ ಮದುವೆ ವಿಚಾರ ಎತ್ತಿ ಅಕ್ಕಂಗೆ ನೋವು ಕೊಡ್ತಾ ಇದ್ದೀವ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೇಬಿ, ಅವ್ರಿಗೂ ಒಂದು ಮದುವೆ ಆಗಲೇಬೇಕಲ್ವಾ? ಎಷ್ಟು ದಿನ ಅಂತ ಈ ಥರ ಇರೋಕ್ಕೆ ಸಾಧ್ಯ? ಅವ್ರಿಗೂ ಹಿಂಸೆ, ಅತ್ತೆ ಮಾವಂಗೂ ಹಿಂಸೆ. ನೋಡೋಣ ಏನಾಗುತ್ತೋ. ಮನೇಲಿ ಎಲ್ಲರೂ ಮಾತಾಡಲಿ. ಅವಳ ಮದುವೆ ವಿಷಯ, ಅವಳ ನಿರ್ಧಾರ ಅವಳೇ ತಗೊಳ್ಳಿ. ತಿಳ್ಕೊಳ್ಳ ಬೇಡ, ತುಂಬ ಸಿಂಪಲ್ ಆಗ್ಬಿಟ್ಟು. ಕಲರ್ ಸ್ವಲ್ಪ ಡಲ್ ಆಯ್ತು ಅನ್ಸುತ್ತೆ. ಇದೇನಿದು? ನನ್ನ ಚಿನ್ನ ಮರಿ ಆಗಲೇ ಪಾರ್ಟಿಗೆ ಹೋಗೋಕ್ಕೆ ರೆಡಿ ಆಗ್ತಿದ್ದಾರೆ ಅಂತ ಅನ್ಸುತ್ತೆ. ಅಯ್ಯೋ, ಏನು ರೆಡಿ ಆಗಿಲ್ಲ ಇನ್ನು. ಯಾವ ಸೀರೆ ಉಟ್ಕೊಳ್ಳೋದು ಅಂತ ನೋಡಿ ಅಷ್ಟು ಸೀರೆಗಳನ್ನ ಹಾಡ್ಕೊಂಡು ಯೋಚನೆ ಮಾಡ್ತಿದ್ದೀನಿ. ಕೊನೆಗೆ ಈ ಸೀರೆ ಸೆಲೆಕ್ಟ್ ಮಾಡಿದೆ. ಈ ಸೀರೆ ಓಕೆನಾ? ನನ್ನ ದೇವತೆ ಯಾವ ಸೀರೆ ಉಟ್ಕೊಂಡ್ರು ಸೊಗಸಾಗೆ ಕಾಣ್ತಾರೆ. ನೀವು ಬಟ್ಟೆಗೆ ನೀವು ಇಡೋದ್ರಿಂದ ಮೆರಗ್ ಬರುತ್ತೆ. ಅದೇ ಮತ್ತೆ ಬಿಟ್ರೆ ನನ್ನ ಹೊಗಳ್ತಾನೆ ಇರ್ತೀರಾ. ಅಲ್ಲ, ಈ ಸೀರೆ ಓಕೆನಾ ಹೇಳಿ? ದಿಸ್ ಇಸ್ ಪರ್ಫೆಕ್ಟ್. ನಾನು ಹೋಗಿ ರೆಡಿಯಾಗಿ ಬಂದ್ಬಿಡ್ತೀನಿ, ನೀವು ರೆಡಿಯಾಗಿ. ಹೇಗೆ ಕಾಣಿಸ್ತಿದ್ದೀನಿ? ಈ ಸೀರೆ ನಂಗೆ ಚೆನ್ನಾಗಿ ಕಾಣಿಸ್ತಿದ್ಯಾ? ಚೆನ್ನಾಗಿ ಕಾಣಿಸ್ತಿದ್ಯಲ್ಲ. ಸೌಂದರ್ಯದ ಧಾರೆಗಿಳಿದ ಹಾಕಿ ಕಾಣಿಸ್ತಾ ಇದೆ. ಇವತ್ತು ನನ್ನ ದೃಷ್ಟಿಯಿಂದ ಅದೇ ಮತ್ತೆ ನಿಜ ಹೇಳಬೇಕು ಅಂದರೆ ನನ್ನಿಂದ ನೀವೇ ಚೆನ್ನಾಗಿ ಕಾಣಿಸ್ತಿರೋದು. ಹೀರೋ ಥರ ಕಾಣ್ತಿದ್ದೀರಾ.
ಇವತ್ತು ಎಷ್ಟು ಸುಂದರವಾಗಿ ಕಾಣಿಸ್ತಿದ್ದೀರಿ ಅಂತ ನಿಮ್ಗೆ ಗೊತ್ತಾ? ಸೌಂದರ್ಯ ಅನ್ನೋದಕ್ಕೆ ಇವತ್ತು ಅರ್ಥ ಬಂದಿದೆ. ಅದರಲ್ಲಿ ಆ ಸೌಂದರ್ಯಕ್ಕೆ ನಾಚಿಕೆನೇ ಪರ್ಫೆಕ್ಟ್ ಕಾಂಬಿನೇಷನ್. ಹೌದು, ಇವತ್ತು ನನ್ನ ಚಿನ್ನಮರಿನ ಮೊದಲನೇ ಹೆಸರು ಹೊರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಈ ಚಿನ್ನಮರಿಗೆ ಯಾವ ದೃಷ್ಟಿ ಅಂತ ಅಪ್ಪಪ್ಪ, ನಿಮ್ಗೆ ಇದೆಲ್ಲ ಬರುತ್ತಾ? ಅರೆ, ನನ್ನ ದೇವತೆ ನೀನು ಕಾಪಾಡಬೇಕು ಅನ್ನೋದಾದ್ರೆ ನಿಮ್ಮ ಗಂಡನಾಗಿ ಇಷ್ಟು ಕಲಿತಿದ್ರೆ ಆಗತ್ತಾ? ಎಲ್ಲಿ ಯು ಲುಕಿಂಗ್ ಪರ್ಫೆಕ್ಟ್. ನಿಜ ಹೇಳ್ಬೇಕಂದ್ರೆ ನಂಗಿಂತ ಜಾಸ್ತಿ ನೀವೇ ಚೆನ್ನಾಗಿ ಕಾಣಿಸ್ತಿರೋದು. ನಂಗೆ ದೃಷ್ಟಿ ಆಗುತ್ತೆ ಅಲ್ವೋ ಅದೆಲ್ಲ ನಂಗೆ ಗೊತ್ತಿಲ್ಲ, ಆದರೆ ನಿಮ್ಗಂತೂ ಖಂಡಿತ ಆಗುತ್ತೆ. ಅದಕ್ಕೂ ನಿಮಗೂ ಒಂದು ದೃಷ್ಟಿ ಇಟ್ಬಿಡ್ತೀನಪ್ಪ. ಏನು ಹುಡುಕ್ತಾ ಇದ್ದೀರಿ? ಕಾಣಿಸ್ತಿರೋ ಜಾಗದಲ್ಲಿ ಎಲ್ಲಿ ದೃಷ್ಟಿ ಬೊಟ್ಟಿರಲಿ ಅಂತ ನೋಡ್ತಿದ್ದೀನಿ. ದೃಷ್ಟಿ ಬೊಟ್ಟಿರೋದೇ ದೃಷ್ಟಿ ಆಗಬಾರ್ದು ಅಂತಲ್ವಾ? ಕಾಣಿಸ್ತಿರೋ ಜಾಗದಲ್ಲಿ ಇಟ್ಟರೆ ಡಬ ದೃಷ್ಟಿ ಆಗಲ್ವಾ? ಅದೇ ಮತ್ತೆ ಯಾವಾಗಲೂ ತಮಾಷೆ ನಿಮ್ಮದು. ಅಲ್ಲ, ಇವಾಗ ಎಲ್ಲಿಡ್ಲಿ ಹೇಳಿ, ಇಲ್ಲಿಟ್ರೆ ನಿಮ್ಮ ಅಂದ ಹಾಳಾಗುತ್ತೆ, ಎಲ್ಲರೂ ನೋಡ್ತಾರೆ, ಚೆನ್ನಾಗಿರಲ್ಲ ಅದು. ಒಂದು ಕೆಲಸ ಮಾಡಿ, ಇಲ್ಲಿಟ್ಬಿಡಿ, ಆಗ ಯಾರಿಗೂ ಕಾಣೋದಿಲ್ಲ ದೃಷ್ಟಿ ಬೊಟ್ಟು ಎಲ್ಲಿದೆ ಅಂತ. ಕರೆಕ್ಟ್, ಇದೇ ಸರಿ ಜಾಗ. ಈಗ ದೃಷ್ಟಿ ಬೊಟ್ಟನ್ನ ಮರೆ ಮಾಡಿರೋದು ನೀವೇ ಮೊದಲು ಅನಿಸುತ್ತೆ. ಆದರೆ ಏನೇ ಹೇಳಿ, ನನ್ನ ದೇವತೆ ಏನೇ ಮಾಡಿದ್ರು ಸರಿ. ಆಯ್ತಾಯ್ತು, ಹೊರಡೋಣ. ರೀ, ಈ ತರ ಹೊರಗೆ ಬಂದು ಎಷ್ಟು ದಿನ ಆಗೋಗಿತ್ತಲ್ವಾ? ಅವತ್ತು ಆ ಘಟನೆ ಆದಾಗಿಂದ ಚಿನ್ನಮರಿ, ಹೊರಗೆ ಬರೋಕ್ಕೆ ಭಯ ಆಗ್ತಿತ್ತು. ಆದ್ರೆ ಇವತ್ತು ನಿಮ್ಮ ಸ್ಟಾಫ್ಗಳಿಂದ ಏನೋ ಸ್ವಲ್ಪ ಧೈರ್ಯ ಬಂದಿದೆ. ಪ್ರತಿ ಸಲ ಹಾಗೆ ಆಗತ್ತೆ ಅಂತ ನಾವು ಯಾಕೆ ಅನ್ಕೋಬೇಕು? ಅಲ್ಲದೆ ನಾನು ನಿಮ್ಮ ಜೊತೆಗಿದ್ಮೇಲೆ ನಿಮ್ಗೇನಾದ್ರೂ ತೊಂದರೆ ಆಗಕ್ಕೆ ಬಿಡ್ತೀನ? ಹಾ, ಈ ಮಾತಂತೂ ಒಪ್ಕೋಬೇಕಾದ್ದೆ. ನಮ್ಮಪ್ಪ ಅಮ್ಮನೂ ಇಷ್ಟೊಂದು ನನ್ನ ಜೋಪಾನ ಮಾಡಿರ್ಲಿಲ್ಲ. ನೀವು ಅವ್ರಿಗಿಂತ ಒಂದ್ ಕೈ ಜಾಸ್ತಿನೇ ಇದ್ದೀರಾ. ಇವತ್ತು ನಿಮ್ ಕಣ್ಣಲ್ಲಿ ನಿಮ್ ಪ್ರಪಂಚನ ನಾನು ನೋಡ್ತೀನಿ. ಅಂದ್ರೆ ನಿಮ್ ಸ್ಟಾಫ್ ಕಡೆ ನಿಮ್ ಪ್ರಪಂಚ ಅಲ್ವಾ, ಅದಕ್ಕೆ ಹೇಳಿದೆ. ನೋ, ನೀವು ನನ್ನ ಪ್ರಪಂಚ, ಅದಾದ್ಮೇಲೆ ಬೇರೆಯವರೆಲ್ಲ. ನಿಜ ಹೇಳಬೇಕು ಅಂತಂದ್ರೆ ನನಗೆ ಕಂಪ್ನಿ ಟೈಮ್ ಸ್ಪೆಂಡ್ ಮಾಡೋಕ್ಕಿಂತ ನಿಮ್ಮ ಜೊತೆ ಸಮಯ ಕಳೆಯೋದು ಹೆಚ್ಚು ಖುಷಿ ಕೊಡುತ್ತೆ. ಅದೇ ಮತ್ತೆ, ಎಲ್ಲ ಕೆಲಸ ಬಿಟ್ಟು ನೀವು ನನ್ನ ಜೊತೆನೆ ಕೂತ್ಕೊಂಡ್ರೆ ಕಂಪ್ನಿ ಹೇಗೆ ಬೆಳೆಯುತ್ತೆ? ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಕಂಪ್ನಿ ಹೊರಗಿದ್ದು ಅದನ್ನ ಸಂಭಾಳಿಸಕ್ಕೆ ನನಗೆ ಬರುತ್ತೆ. ಆದರೆ ನಿಮ್ಮನ್ನು ನೋಡ್ಕೊಳ್ಳೋಕೆ ನಾನೇ ಇರಬೇಕಲ್ವಾ? ಅದಕ್ಕೆ ಹೇಳಿದ್ದು ನೀವೇ ನನ್ನ ಪ್ರಪಂಚ ಅಂತ. ಆ ಪ್ರಪಂಚದಲ್ಲೇ ನನ್ನ ಬದುಕಿರೋ. ಸಾಕು ನೋಡಿದ್ದು, ಕಾರ್ ಹೋಗ್ಸಿ ಮುಂದೆ ನೋಡ್ಕೊಂಡು. ಹೀಗೆ ನೋಡ್ತಿದ್ರೆ ಒಂಥರ ಆಗುತ್ತೆ. ಆಮೇಲೆ ನೀನ್ ಹೀಗೆ ನೋಡ್ತಾ ಕೂತ್ರೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಅಷ್ಟೇ. ಆಗೋಗಿದೆಯಲ್ಲ ಆಕ್ಸಿಡೆಂಟ್. ನಿಮ್ ಹೃದಯ ನನ್ನ ಹೃದಯಕ್ಕೆ ಟಿಕ್ಕಿ ಹೊದ್ದು ಆಕ್ಸಿಡೆಂಟ್ ಆಗೋಗಿದೆ. ನಿಜ ಹೇಳ್ಬೇಕು ಅಂತಂದ್ರೆ ನನ್ನ ಮನಸ್ಸಿನ ಮಾತುಗಳನ್ನೆಲ್ಲ ನಾನು ಈಗ ಆಡಕ್ಕೆ ಶುರು ಮಾಡಿದ್ದೆ. ಒಂಟಿಯಾಗಿದ್ದ ನನ್ನ ಜೀವನಕ್ಕೆ ಈಗೊಂದು ಅರ್ಥ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಅದಕ್ಕೆ ಹೇಳಿದ್ದು ನೀವೇ ನನ್ನ ಪ್ರಪಂಚ ಅಂತ.
ರೀ, ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ. ಒಂದೊಂದ್ಸತಿ ಈ ಪ್ರೀತಿಗೆ ನಾನು ಅರ್ಹಳ ಅಂತ ಅನ್ಸುತ್ತೆ. ನೀವ್ಯಾಕೆ ಹಂಗೆ ಯೋಚನೆ ಮಾಡ್ತಿದ್ದೀರಾ? ಈ ಪ್ರಶ್ನೆನ ನಾನು ನಿಮಗೆ ಕೇಳಬೇಕು. ಅದೇ ಮತ್ತೆ, ಪ್ರಪಂಚದಲ್ಲಿರೋ ಪ್ರೀತಿನೆಲ್ಲ ನಂಗೋಸ್ಕರ ಧಾರೆ ಎರಿತಿರುವಾಗ ನೀವು ಅರ್ಹರಲ್ಲ ಅನ್ನಕ್ಕಾಗುತ್ತಾ? ನಂಗೋಸ್ಕರ ಪ್ರೀತಿಯ ಸೌಧನೆ ಕಟ್ಟಿರುವಾಗ ಅಲ್ಲ ನಾನು ಸುಖವಾಗಿರ್ದೇ ಇರ್ತೀನಾ? ಖಂಡಿತ ಇರ್ತೀನಿ, ನಂಗೆ ನಂಬಿಕೆ ಇದೆ. ಅದಕ್ಕೆ ಹೇಳಿದ್ದು ನೀವೇ ನನ್ನ ಪ್ರಪಂಚ ಅಂತ. ನನ್ನ ಪ್ರಪಂಚದಲ್ಲಿ ನಿಮಗೆ ಬಿಟ್ಟು ಬೇರೆ ಇನ್ಯಾರಿಗೂ ಜಾಗ ಇಲ್ಲ. ಬೇರೆ ಯಾರೋ ಬರೋದಕ್ಕೆ ನಾನು ಬಿಡೋದಿಲ್ಲ. ಹೌದು ಸರ್, ಪ್ರಾಜೆಕ್ಟ್ ಡಿಸೈನ್ ಎಲ್ಲ ರೆಡಿ ಇದೆ. ಒಂದು ರೆಸ್ಪಾನ್ಸಿಗೆ ವೇಟ್ ಮಾಡ್ತಿದ್ದೀನಿ. ಅದು ಬಂದರೆ ಯು ಆರ್ ಗುಡ್ ಟು ಗೋ. ಹಾಂ, ಐಲ್ ಗೆಟ್ ಬ್ಯಾಕ್ ಟು ಯು. ರವಿ, ಜವರೇಗೌಡರನ್ನ ರೀಪ್ಲೇಸ್ ಮಾಡೋದಕ್ಕೆ ನನಗೊಬ್ರು ಸಿಕ್ಕಿದ್ದಾರೆ. ವಾವ್, ಯಾರು ಬಂಗಾರಿ? ಸಿಟ್ಟಿಂಗ್ MLA ಮುನಿಸ್ವಾಮಿ. ಒಳ್ಳೆ ಕುಳ, ಜೊತೆಗೆ ಅವ್ರದೇ ಸರ್ಕಾರ ನಡೀತಿರೋದ್ರಿಂದ ನಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಆ ಜವರೇಗೌಡ್ರ ಹತ್ರ ಹೋಗಿ ನಾವು ಪ್ರತಿ ಸಲ ಪ್ರಾಜೆಕ್ಟ್ ಕೇಳ್ದಾಗ್ಲೂ ಆ ಯಪ್ಪ ನಮ್ದು ಯಾವುದೇ ಕೆಲಸನೂ ಸೀರಿಯಸ್ ಆಗಿ ತಗೊಂಡು ಮುಂದಕ್ಕೆ ಹಾಕ್ತಾನೆ ಇಲ್ಲ. ಅದಕ್ಕೆ ತುಂಬಾನೇ ಯೋಚನೆ ಮಾಡಿ ಈ ಮುನಿಸ್ವಾಮಿ ಕಾಂಟ್ಯಾಕ್ಟ್ನ ಹಿಡಿದಿದ್ದೀನಿ. ವೆರಿ ಗುಡ್. ಇರು, ನಾನು ಅವ್ರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತೀನಿ. ಅದನ್ನ ನಾನು ಆಲ್ರೆಡಿ ಮಾಡಾಗಿದೆ ರವಿ. ಅವನಿಗೆ ಒಬ್ಳು ಮಗಳಿದ್ದಾಳೆ. ಮನುಷ್ಯ ತುಂಬಾನೇ ಒಳ್ಳೆಯವನು. ಯಾವುದೇ ಗಾಸಿಪ್ಗೂ ಇವತ್ತಿನವರೆಗೂ ಸಿಕ್ಕಾಕೊಂಡಿಲ್ಲ. ಅಷ್ಟೇ ಅಲ್ಲ, ಈ ಸಲ ಎಲೆಕ್ಷನಲ್ಲಿ ಗೆಲ್ಲೇಬೇಕು ಅಂತ ಶತಾಯ ಗತಾಯ ಅನ್ಕೊಂಡಿದ್ದಾರೆ. ನೋಡು, ಈ ಜವರೇಗೌಡ್ರ ಥರ ಅವರು ಲೋಕಲ್ ಅಲ್ಲ, ಪಕ್ಕಾ ಕ್ಲಾಸು. ಹಾಗಾಗಿ ನಾವು ಅವ್ರನ್ನ ಮೀಟ್ ಮಾಡೋದ್ರಿಂದ ನಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇದು ನನ್ನ ಬಂಗಾರಿ ಅಂದರೆ. ಈ ಶಾರ್ಟ್ ಗ್ಯಾಪಲ್ಲಿ ಎಷ್ಟೊಂದು ವರ್ಕೌಟ್ ಮಾಡಿದ್ಯಾ. ವೆರಿ ಗುಡ್, ಕೇಳೋಕ್ಕೆ ಖುಷಿ ಆಗುತ್ತೆ. ಇಷ್ಟಕ್ಕೆ ಖುಷಿ ಪಟ್ರೆ ಹೇಗೆ ರವಿ? ನಾವು ಮೊದಲು ಹೋಗಿ ಆ ಮುನ್ಸ್ವಾಮಿನ ಮೀಟ್ ಮಾಡಿ ನಮ್ಮ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಹೇಗಿದ್ರು ನಮ್ಮ ಹತ್ರ ಆಲ್ರೆಡಿ ಕಾಸ್ಟಿಂಗ್ PPT ರೆಡಿ ಇದೆ ಅಲ್ವಾ? ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ನಮ್ಮ ಪ್ರಾಜೆಕ್ಟ್ನ ಟೇಕ್ ಆಫ್ ಮಾಡಬೇಕು. ಕರೆಕ್ಟ್ ಬಂಗಾರಿ, ಇಷ್ಟೆಲ್ಲ ಇರುವಾಗ ಆದಷ್ಟು ಬೇಗ ನಾವು ವರ್ಕೌಟ್ ಮಾಡಬೇಕು. ಇನ್ನು 2 ದಿನದಲ್ಲಿ ಹೋಗಿ ಆ ಮುನ್ಸ್ವಾಮಿನ ಮೀಟ್ ಮಾಡಬೇಕು. ಇದೇನಾದರೂ ಸಕ್ಸಸ್ ಆಯಿತು ಅಂದರೆ ಆ ಜವರೇಗೌಡನಿಗೆ ಒಂದು ದೊಡ್ಡ ನಮಸ್ಕಾರ ಮಾಡಿ ಅವನ್ನ ಸೈಡಲ್ಲಿ ಇಟ್ಬಿಡ್ಬೇಕು. ಅವನಿಂದ ಬರೀ ಟೈಮ್ ವೇಸ್ಟ್ ಆಯ್ತಷ್ಟೇ. ಅಮ್ಮ ಬಾಮ್ಮ ಕೂತ್ಕೋ. ಭಾವನಾ, ಕುಡಿಯಕ್ಕೇನಾದರೂ ತರಲಾ? ಯಾಕಮ್ಮ, ಏನಾದರೂ ಹೇಳೋದಿತ್ತಾ? ಅದು ಭಾವನಾ, ನನಗೂ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದು ಹೆತ್ತವ್ರಿಗೆ ಮಕ್ಕಳ ಚಿಂತೆ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತಲ್ವಾ? ಅದೇನಂತ ಹೇಳಮ್ಮ. ಭಾವನಾ, ನಿನ್ನನ್ನು ಕೇಳಿಕೊಂಡು ಒಂದು ಸಂಬಂಧ ಬಂದಿದೆಯಮ್ಮ. ಅದು ನಿನ್ನ ಜಾತಕನ ಅರ್ಚಕರ ಹತ್ರ ಕೊಟ್ಟಿದ್ದೆ. ಅವ್ರು 2 ಜಾತಕನ ತಾಳೆ ಹಾಕಿ ನೋಡಿದ್ದಾರೆ. ತುಂಬ ಚೆನ್ನಾಗಿ ಹೊಂದಿಕೆ ಆಗ್ತಿದೆಯಂತೆ. ಅವರು ನಿನ್ನೊಂದ್ಸಲ ಕೇಳಿ ಹೇಳಿ ಅಂದ್ರಮ್ಮ. ಅಮ್ಮ, ನಾನು ಹೇಳೋದನ್ನು ನೀವು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ನನ್ನ ಜೀವನದಲ್ಲಿ ಮದುವೆ ಅನ್ನೋದು ಮುಗ್ದೋಗಿರೋ ಕತೆ. ಯಾಕೆ ಅದ್ರ ಬಗ್ಗೆ ಪದೇ ಪದೇ ಯೋಚನೆ ಮಾಡ್ತಿದ್ದೀರಾ? ಅಲ್ಲ ಭಾವನಾ, ಅದು ಅಮ್ಮ ಪ್ಲೀಸ್,
ನನಗೆ ಮೊದಲು ಮದುವೆ ಆಗಿರಲಿಲ್ಲ ಅಂತ ಗಿಲ್ಟಿತ್ತು. ಆದರೆ ಈಗಿಲ್ಲ. ನಾನೀಗ ಒಂದು ಮಗು ತಾಯಿಯಾಗಿ ಬದುಕ್ತಿದ್ದೀನಿ. ಪ್ಲೀಸ್ ಅಮ್ಮ, ನನಗೆ ಯಾವ ಮದುವೆನೂ ಬೇಡ. ಇದೆಲ್ಲ ಈಗ ಚೆನ್ನಾಗಿದೆ ಅಂತ ಅನ್ಸತ್ತಮ್ಮ. ಆದ್ರೆ ನಿನಗೆ ಅಂತ ಒಂದು ಜೀವನ ಬೇಕಲ್ಲಮ್ಮ. ನಿನಗೆ ಅಂತ ಒಂದು ಜೀವ ಬೇಕಲ್ವಾ? ಅಮ್ಮ, ನಾನು ನಿನಗೆ ಹೇಗೋ, ಖುಷಿ ನನಗೆ ಹಾಗೆ. ಆ ದೇವರು ಕೊಟ್ಟಿರೋ ಜೀವನ ಎರಡೂ ಖುಷಿನೇ. ನನಗೆ ಈ ಮದುವೆ ಎಲ್ಲ ಬೇಡಮ್ಮ. ಖುಷಿನೂ ಇರ್ಲಿ ಭಾವನಾ, ಆದ್ರೆ ನಿನಗೂ ಮದ್ವೆ ಮಗು ಅಂತ ಬೇರೆ ಬದುಕನ್ನ ಕಟ್ಕೋಬೇಕಲ್ವಾ? ಅಮ್ಮ ಪ್ಲೀಸ್, ನನಗೆ ಬಲವಂತ ಮಾಡಬೇಡ. ಸರಿ, ನೀವು ಒಳಗೆ ಹೋಗ್ತಾ ಇರಿ. ಮುಂದೆ ನಾನು ಕಾರ್ ಪಾರ್ಕ್ ಮಾಡಿ ಬಂದೆ. ಇಲ್ಲ ಇಲ್ಲ ಇಲ್ಲ, ನೀವು ಬರೋವರೆಗೂ ನಾನು ಇಲ್ಲೇ ಕಾಯ್ತಿರ್ತೀನಿ. ನನಗೆ ಯಾರು ಪರಿಚಯನೇ ಇಲ್ಲ ರೀ. ಅವತ್ತು ಮನೆಗೆ ಬಂದಿದ್ರಲ್ಲ, ಅವರೆಲ್ಲ ಅಲ್ಲೇ ಇರ್ತಾರೆ. ನೀವು ಮಾತಾಡ್ತೀರಿ. ಆದರೂ ನಂಗೆ ಒಂಥರ ಆಗುತ್ತೆ. ನಾನು ಇಲ್ಲೇ ಕಾಯ್ತೀನಿ, ನೀವು ಬನ್ನಿ. ಫೈನ್, ನೀವು ಇಲ್ಲೇ ಇರಿ, ನಾನು ಪಾರ್ಕ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಹಾಯ್. ಗುಡ್ ಈವ್ನಿಂಗ್ ಮ್ಯಾಮ್. ಇವರು ನಮ್ಮ ಹಸ್ಬೆಂಡು ರಮೇಶ್ ಅಂತ. ರಮೇಶ್ ಇವ್ರು ನಮ್ಮ ಬಾಸ್. ನಮ್ಮ ಬಾಸು. ಬಂದ್ರಲ್ಲ. ಗುಡ್ ಈವ್ನಿಂಗ್ ಸರ್. ಈ ಫಾರ್ಮ್ಯಾಲಿಟೀಸ್ ಎಲ್ಲ ಆಫೀಸ್ ಒಳಗೆ ಇಟ್ಕೊಳ್ಳೋಣ. ಹಿಯರ್ ವಿ ಆರ್ ಜಸ್ಟ್ ಫ್ರೆಂಡ್ಸ್. ಸರ, ಇವರು ನಮ್ಮ ಹಸ್ಬೆಂಡು ರಮೇಶ್ ಅಂತ ಹೇಳಿ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಎಲ್ಲರೂ ಬಂದಿದ್ದಾರಾ? ನಿಮ್ಗೋಸ್ಕರನೇ ವೇಟಿಂಗ್. ರೀ, ಹಾಂ, ನನ್ನ ಫೋನ್ ಕಾರಲ್ಲೇ ಮರ್ತು ಬಂದ್ಬಿಟ್ಟಿದ್ದೀನಿ. ಕೀ ಕೊಡಿ, ನಾನು ಹೋಗ್ತಾ ಇರ್ತೀನಿ. ನೀವು ಇಲ್ಲೇ ಇರಿ, ನಾನು ಹೋಗಿ ತೊಗೊಂಡ್ಬರ್ತೀನಿ. ಬಾಸು ತುಂಬ ಒಳ್ಳೆಯವರಲ್ವ ಮೇಡಮ್? ಒಳ್ಳೆಯವ್ರಾನ? ಒಳ್ಳೆತನಕ್ಕೆ ಇನ್ನೊಂದು ಹೆಸರೇ ಇವರು. ಜಾನ್ವಿಯವರ ಸೆನ್ಸ್ ಆಫ್ ಹ್ಯೂಮರ್ ತುಂಬ ಚೆನ್ನಾಗಿದೆ. ಮನುಷ್ಯರ ಹೆಸರನ್ನೇ ಪ್ರಾಣಿಗಳ ಹೆಸರಾಗಿ ಬದಲಾಯಿಸ್ಬಿಡ್ತಾರೆ. ತಗೊಳ್ಳಿ, ಬಾ. ಏನಾಯ್ತು?